ಸ್ಮಿತಾ ಹೋಲ್ಡ್ ಆನ್, ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ. ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್. ಸ್ಟಿಂಗ್ ಆಪರೇಷನ್ ಸುದ್ದಿ ಪ್ರಸಾರದ ಬೆನ್ನಿಗೆ ಸುದ್ದಿ ಪ್ರಸಾರದ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಚಿವರ ಸ್ಪಷ್ಟನೆ. ರಿಪಬ್ಲಿಕನದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ನಮ್ಮ ವರದಿಗೆ. ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್. ಒತ್ತಿ ಹೇಳ್ತಾ ಇದ್ದೀವಿ. ಈಗ ತಾನೇ ನನ್ನ ಸಹೋದ್ಯೋಗಿ ಸ್ಮಿತಾ ಹೇಳ್ತಾ ಇದ್ರು, ಬರೀ ಬಾಯಿ ಮಾತಿಗೆ ಇದು ಭರವಸೆ ಆಗಬಾರದು, ಇದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬರೋ ತನಕ ಕೂಡ ನಿಮ್ಮ ರಿಪಬ್ಲಿಕನ್ ಈ ಸುದ್ದಿಯನ್ನ ಬಿಡಲ್ಲ. ಎಲ್ಲಿ ತನಕ ಅಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ಅಲ್ಲಿ ತನಕ ಈ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಹಣ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಹಣ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಹಣ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಇಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಇಲ್ಲ ಇದ್ದರೆ ಅವ್ರನ್ನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ಮತ್ತೊಮ್ಮೆ ಜಾಯಿನ್ ಆಗ್ತಿದ್ದಾರೆ. ಸ್ಮಿತಾ, ನನ್ನ ಆತಂಕ, ನಮ್ಮೆಲ್ಲರ ಆತಂಕ ಅಂದ್ರೆ ಬೆಳಗ್ಗೆ ನಾನು ಕ್ರೈಮ್ ಬ್ಯೂರೋದವ್ರ ಹತ್ರ ಮಾತನಾಡುವಾಗ ಅವ್ರು ಹೇಳಿದ್ರು, ಹೇಗೋ ಬಂದು ಬಿಟ್ಟಿದ್ದಾರೆ, ಇಲ್ಲಿ ಇದ್ದಾರೆ, ನೆಲೆಗೊಂಡಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ. ಆದ್ರೆ ಈಗ ಅವ್ರನ್ನ ಆಚೆ ಹಾಕುವುದು ಅಷ್ಟು ಸುಲಭ ಅಲ್ಲ. ಕಾರಣ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ. ಸೊ ಈಗ ಕಾನೂನಿನ ತೊಡಕುಗಳು ಎದುರಾಗುತ್ತೆ ಅವ್ರನ್ನ ಆಚೆ ಹಾಕಬೇಕು ಅಂದ್ರೆ ಅಂತ. ಸೊ ಮೋಸ್ಟ್ಲಿ ಇದು ಬಾಯಿ ಮಾತಿಗೆ ಸೀಮಿತ ಆಗಬಾರ್ದು. ಈಗ ಸಚಿವರಾದಿಯಾಗಿ, ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಹೇಳಿಕೆ ಕೊಟ್ಟರೆ ಇದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ, ಅಲ್ಲಿರುವಂತಹ ಸವಾಲುಗಳನ್ನು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಿಜ ಶ್ರುತಿ, ನೋಡಿ, ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಲೇಬೇಕು. ಯಾಕಂತಂದ್ರೆ ಇದು ಕೇವಲ ಒಂದು ಬೆಂಗಳೂರು, ಒಂದು ಕೊಡಗು ಸಮಸ್ಯೆ ಅಲ್ಲ, ಕೇವಲ ಒಂದು ರಾಜ್ಯ ಕರ್ನಾಟಕಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ಇಡೀ ದೇಶದ ಆಂತರಿಕ ಭದ್ರತೆ. ಅಂದ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಗ್ಗಿ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ದೆಹಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ, ಮುಂಬೈಗೆ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ವಾ? ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಕೂಡ ಈಸಿಯಾಗಿ ಒಳಗೆ ನುಗ್ಗಿ ನಮ್ಮದೇ ದೇಶದ ಪ್ರಜೆಗಳು ಅಂತ ಹೇಳಿ ಫೇಕ್ ವೋಟರ್ ID ಕ್ರಿಯೇಟ್ ಮಾಡಿಕೊಂಡು ಈಗ ಆಲ್ರೆಡಿ ಲಕ್ಷಾಂತರ ಮಂದಿ, ಕೊಡಗು ಅಂದ್ರಲ್ಲೇ 1.5 ಲಕ್ಷ ಜನ ಇದ್ದಾರಂತೆ ಶ್ರುತಿ. ಆತಂಕ ಅನ್ನೋದಿಲ್ಲೇನೆ. ಕೊಡಗು ಒಂದು ಪುಟ್ಟ ಜಿಲ್ಲೆ, ಅಲ್ಲೇನೆ 1.5 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತಂದ್ರೆ ಇಡೀ ದೇಶದ ಲೆಕ್ಕ ಕೋಟಿ ದಾಟಬಹುದಾ ಅಂತ ಹೇಳಿ. ಹೀಗಾಗಿನೇ ಮುಖ್ಯಮಂತ್ರಿಗಳು, ಗೃಹ ಸಚಿವರು ರಿಯಾಕ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ. ಈ ವಿಚಾರದಲ್ಲಿ ಹೇಳೋಕ್ಕಾಗಲ್ಲ, ಆ ಪಕ್ಷ ಈ ಪಕ್ಷ ನಮ್ ಜವಾಬ್ದಾರಿ ಅಲ್ಲ, ನಿಮ್ ಜವಾಬ್ದಾರಿ ಅಲ್ಲ, ರಾಜ್ಯ ಕೇಂದ್ರ ಈ ರೀತಿಯಾಗಿ ಮಾಡುವ ಹಾಗಿಲ್ಲ. ನೈತಿಕ ಜವಾಬ್ದಾರಿ ಮುಖ್ಯಮಂತ್ರಿಗಳದ್ದು, ಗೃಹ ಸಚಿವರು. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಈ ರಹಸ್ಯ ಕಾರ್ಯಾಚರಣೆಗೆ ರಾಜಕೀಯ ವಲಯದಲ್ಲೂ ಕೂಡ ಅತಿ ದೊಡ್ಡ ಸಂಚಲನ ಕ್ರಿಯೇಟ್ ಆಗಿದೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮುಂದೆ ಕೂಡ ಇದೆ. ಅನೇಕ ರಾಜಕಾರಣಿಗಳು ಕೂಡ, ಪಕ್ಷಾತೀತವಾಗಿ ಅನೇಕ ರಾಜಕಾರಣಿಗಳು ಕೂಡ ಇಂಥ ಅಕ್ರಮ ನುಸುಳುಕೋರರಿಗೆ ಶ್ರೀರಕ್ಷೆಯಾಗಿ ನಿಂತಿರುವ ಸಾಧ್ಯತೆ ಕೂಡ ಇದೆ ಶ್ರುತಿ. ಹಾಗಾಗೇನೆ ಕ್ರಮ ಯಾವ ರೀತಿ ಕೈಗೊಳ್ತಾರೆ, ರಾಜಕಾರಣಿಗಳದ್ದೇ ಶ್ರೀರಕ್ಷೆ ಇರೋದ್ರಿಂದ ಕ್ರಮ ಯಾವ ರೀತಿ ಕೈಗೊಳ್ತಾರೆ, ಇದು ದೊಡ್ಡ ಪ್ರಶ್ನೆ. ಬಟ್ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ. ನಿಜವಾದ ರೂಪದಲ್ಲಿ ಕ್ರಮ ಆಗಬೇಕು, ರೇಡ್ಗಳಾಗಬೇಕು. ಎಲ್ಲೆಲ್ಲೆಲ್ಲ ಇಲ್ಲಿ ಅಕ್ರಮವಾಗಿ ಮನೆಗಳನ್ನು ಮಾಡಿಕೊಂಡು ಅಕ್ರಮವಾಗಿ ಮನೆಗಳಲ್ಲಿ ನುಗ್ಗಿ ವಾಸ ಮಾಡ್ತಿದ್ದಾರೆ, ಅಲ್ಲೆಲ್ಲ ರೇಡ್ ಆಗಬೇಕು. ಅಲ್ಲಿವರೆಗೂ ಕೂಡ ಈ ಸುದ್ದಿ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್ ಅನ್ನ, ಹೌದು ಅಕ್ರಮ ನುಸುಳುಕೋರರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ವರದಿ ನೋಡಿ ನನ್ನ ಗಮನಕ್ಕೆ ಬಂದಿದೆ, ನಾನು ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ ಅಂತ. ಕ್ರಮ ಕೈಗೊಳ್ಬೇಕಾದವ್ರು ಯಾರು? ಸರ್ಕಾರ, ಹೌದು. ಆದ್ರೆ ಇನ್ವಾಲ್ವ್ ಆದವರು ಯಾರು? ನೆಲೆ ಕಂಡುಕೊಳ್ಳೋದಕ್ಕೆ ಕೆಲಸ ಕೊಟ್ಟಿದ್ಯಾರು? ಅವರಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿರೋರು ನಮ್ಮ ರಾಜ್ಯದಲ್ಲಿರುವಂತಹ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಸಿಗಲ್ಲ ಸ್ವಾಮಿ. ಒಂದೊತ್ತಿನ ಊಟ ಸಿಗಕ್ಕೆ ಕೆಲಸ ಮಾಡಬೇಕು, ಆ ಕೆಲಸ ಸಿಗಬೇಕು ಅಂದ್ರೆ ಪರದಾಡಬೇಕು, ಕಂಡವರ ಕೈಕಾಲು ಹಿಡ್ಕೊಳ್ಬೇಕು.
ಸಿಗಲ್ಲ. ಆದ್ರೆ ಬಾಂಗ್ಲಾದೇಶದಿಂದ ವಲಸೆ ಬಂದಿದ್ದಾರಲ್ಲ, ಒಳ ನುಸುಳುಕೋರು ಆರಾಮಾಗಿದ್ದಾರೆ. ಒಂದು ಕಾಲನಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಕರೆಂಟ್ ವ್ಯವಸ್ಥೆ ಇದೆ, ರಸ್ತೆ ವ್ಯವಸ್ಥೆ ಇದೆ, ಶೆಡ್ ಗಳನ್ನ ನಿರ್ಮಾಣ ಮಾಡಿಕೊಂಡು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಯಾರು ಕೇಳೋದು? ಇದು ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಗುಡಿಸಲು ಹಾಕಿಕೊಂಡು ನುಸುಳುಕೋರು ಆರಾಮಾಗಿ ವಾಸ ಮಾಡ್ತಿದ್ದಾರೆ. ಅಕ್ರಮ ನುಸುಳುಕೋರ ಅಡ್ಡೆಗಳ ಮೇಲೆ ಕ್ಯಾಮೆರಾ ಕಣ್ಣು. ಕಳ್ಳ ದಾರಿಯಲ್ಲಿ ಬಂದವರು ಬೆಂಗಳೂರಿಗೆ ಸೇರಿದ ಹೇಗೆ ಅನ್ನೋದು ಪ್ರಶ್ನೆ. ಆ ದಾರಿಯಿಂದ ಈ ಊರಿನವರೆಗೂ ಹೇಗಿದೆ ಕಳ್ಳ ದಾರಿ? ಇದು ಪ್ರಮುಖ ಆಗುತ್ತೆ. ಒಳ ನುಸುಳಿದ್ದು ಹೇಗೆ? ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದು ಹೇಗೆ? ನೆಲೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟವರು ಯಾರು? ಬೆಂಗಳೂರಿನ ಪ್ರಜೆಗಳಾಗೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು? ಯಾರು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಿ? ಯಾರು ವೋಟರ್ ಐಡಿ ಮಾಡ್ಕೊಟ್ಟಿದ್ದೀರಿ? ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವೋಟರ್ ಐಡಿ ಮಾಡ್ಕೊಳ್ತೀರಾ? ಒಂದು ಮತಕ್ಕಾಗಿ ಅವರಿಗೆ ನೆಲೆ ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ರಾಜಕಾರಣಿಗಳೇ, ನಮ್ಮ ಅಧಿಕಾರಿಗಳೇ ಅನ್ನೋದು ವಿಪರ್ಯಾಸದ ಸಂಗತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಮತ್ತೊಮ್ಮೆ ಜಾಯಿನ್ ಆಗ್ತಿದ್ದಾರೆ. ಸ್ಮಿತಾ, ಬಹಳ ಆತಂಕಕಾರಿ ವಿಚಾರ ಅಂತ ಅಂದ್ರೆ, ಹೌದು ಸರ್ಕಾರ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಭರವಸೆ, ಬಟ್ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು, ಒಳ ನುಸುಳುವಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು, ನೆಲೆ ಮಾಡ್ಕೊಳ್ಳೋದಕ್ಕೆ ಕೆಲಸ ಕೊಟ್ಟಿದ್ದು ಯಾರು? ನಮ್ಮ ಅಧಿಕಾರ ಅಲ್ವಾ? ಅಂದ್ರೆ ನಮ್ಮ ಅಧಿಕಾರಿಗಳೇ ಅಲ್ವಾ ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದು, ಈ ಅವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದು ಅನ್ನೋದು ಆತಂಕಕಾರಿ ವಿಚಾರ. ನಿಜ ಶ್ರುತಿ, ನೋಡಿ, ದೇಶದಲ್ಲಿ ಇರುವ ಅಕ್ರಮ ನುಸುಳುಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಂದ್ರೀಯ ಮಟ್ಟದಲ್ಲಿ ಕ್ರಮದ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಕೆಲ ಬುದ್ಧಿಜೀವಿಗಳು ಹೇಳಿದ್ರು ನಾವು ಪೇಪರ್ ತೋರಿಸಲ್ಲ ಅಂತ, ಕಾಗಜ್ ನಹಿ ದಿಖಾಯೆಂಗೆ ಅಂತ ಹೇಳಿ. ಹಂಗೆ ಮಾಡಿದ್ರೆ ಹೆಂಗಾಗತ್ತೆ ಅನ್ನೋದಕ್ಕೆ ಚಿಕ್ಕ ಸ್ಯಾಂಪಲ್ ಈ ಸ್ಟೋರಿ ನೋಡಿ. ಇಲ್ಲಿ ಕೇವಲ ಓಟ್ಗಾಗಿ ಅಲ್ಲ, ಕೆಲಸ ಮಾಡುವವರ ಸಂಬಳ ಅಂದ್ರೆ 300 ರೂಪಾಯಿ ಕೊಟ್ಟು ಒಬ್ಬ ಕೂಲಿ ಕಾರ್ಮಿಕನನ್ನ ಕರೆಸ್ಕೊಳ್ಳೋ ಕಡೆಯಲ್ಲಿ ಇವ್ನು 100 ರೂಪಾಯಿ ಕೊಟ್ಟರೆ ಬರ್ತಾನೆ ಅಂತ ಹೇಳಿ ಎಷ್ಟೋ ಮಂದಿ ಕೂಲಿ ಕಾರ್ಮಿಕರಿಗಾಗಿ ಬಾಂಗ್ಲಾದೇಶಿಗರನ್ನ, ಅಕ್ರಮ ನುಸುಳುಕೋರರನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಬಂದವ್ರು ಏನ್ ಮಾಡ್ತಾರೆ? ಅಪರಾಧ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಬಹಳ ಗಂಭೀರವಾದ ಸಮಸ್ಯೆ. ಹೀಗಾಗಿನೇ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಅತ್ಯಂತ ಕಠಿಣವಾದ ಕ್ರಮವನ್ನ ಕೈಗೊಳ್ಳಲೇಬೇಕಾದ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಇವತ್ತಿನ ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆ ದೊಡ್ಡದೊಂದು ನಿದರ್ಶನವಾಗಿ ನಿಲ್ತಾ ಇದೆ. ಈಗಷ್ಟೇ ಗಮನಿಸಿದ್ವಿ ಶ್ರುತಿ, ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ, ಗೃಹ ಸಚಿವರು ಮಾತನಾಡಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ಕೇವಲ ಕರ್ನಾಟಕದ ಭದ್ರತೆಗೆ ಚಾಲೆಂಜ್ ಆಗಿರುವ ಸಮಸ್ಯೆ ಅಲ್ಲ, ಇಡೀ ದೇಶದ ಭದ್ರತೆಗೆನೆ ಇದು ದೊಡ್ಡ ಚಾಲೆಂಜ್ ಆಗಿರುವ ಸಮಸ್ಯೆ. ಹೀಗಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಗಮನವನ್ನ ಕೊಡಬೇಕಾದ ಪ್ರಾಮುಖ್ಯತೆ ಇದೆ. ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇಂಗ್ಲಿಷ್ ಹಾಗೆ ಹಿಂದಿ ಚಾನೆಲ್ಗಳಲ್ಲೂ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಈ ಒಂದು ರಹಸ್ಯ ಕಾರ್ಯಾಚರಣೆಯ ತುಣುಕುಗಳನ್ನ ಪ್ರಸಾರ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಯಾಕ್ಟ್ ನ ನಿರೀಕ್ಷೆಯಲ್ಲಿದ್ದೀವಿ ಶ್ರುತಿ. ಕೇವಲ ಇಂಪ್ಯಾಕ್ಟ್ ಅಂತಲ್ಲ, ಒಂದು ಸುದ್ದಿ ಅದಕ್ಕೆ ಫಲಶ್ರುತಿ ಸಿಕ್ತು ಅನ್ನೋದು ಮಾತ್ರವಲ್ಲ, ದೇಶದ ಭದ್ರತೆ ಆಸ್ ವಿ ಸ್ಪೀಕ್ ನೇಷನ್ ಫಸ್ಟ್. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಧ್ಯೇಯ ವಾಕ್ಯ ದೇಶ ಮೊದಲು. ದೇಶದ ಆಂತರಿಕ ಭದ್ರತೆಗೆ ಬರುವ ಪ್ರತಿಯೊಂದು ಸವಾಲನ್ನ ಕೂಡ ಆದ್ಯತೆಯ ಮೇರೆಗೆ ಪರಿಗಣಿಸುತ್ತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಅದರ ಭಾಗವಾಗಿ ಈ ಒಂದು ರಹಸ್ಯ ಕಾರ್ಯಾಚರಣೆ. ಶ್ರುತಿ. ಓಕೆ ಸ್ಮಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಸ್ಮಿತಾ ಹೇಳ್ತಾ ಇದ್ರು, ರಿಪಬ್ಲಿಕನ ಧ್ಯೇಯ ಅಥವಾ ಕಾಳಜಿ ಇಷ್ಟೇ, ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಲೇಬೇಕು, ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಲೇಬೇಕು. ಅಲ್ಲಿ ಸರ್ಕಾರಿ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ರಿಪಬ್ಲಿಕನ ಸ್ಟಿಂಗ್ ಆಪರೇಷನ್. ರಾಜ್ಯವಷ್ಟೇ ಅಲ್ಲ, ದೇಶದ ಮಟ್ಟದಲ್ಲೂ ಕೂಡ ರಿಪಬ್ಲಿಕನ ವರದಿ ಗಮನ ಸೆಳೆದಿದೆ. ಬಾಂಗ್ಲಾದೇಶದ ನುಸುಳುಕೋರು ಬೆಂಗಳೂರು ಪ್ರಜೆಗಳ ಅನ್ನೋದು ನಮ್ಮ ಪ್ರಶ್ನೆ. ನುಸುಳಿ ಬಂದವರು ಬೆಂಗಳೂರಿನಲ್ಲಿ ಬದುಕೋದು ಹೇಗೆ? ಬದುಕು ಕಟ್ಟಿಕೊಂಡಿದ್ದು ಹೇಗೆ? ನುಸುಳುಕೋರ ಜಾಲವನ್ನ ಎಕ್ಸ್ಪೋಸ್ ಮಾಡಿದೆ ನಿಮ್ಮ ರಿಪಬ್ಲಿಕನ. ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್. ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಅಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಅವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಸರ್, ಅದಕ್ಕೋಸ್ಕರ ಸರ್. ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ಅಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ನಾವು
ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ.